ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ರೋಮಶಃ ಪೌಲಶಶ್ಚೈವ ಜವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಇವತ್ತಿನ ದಿವಸ 2026ನೇ ಇಸ್ವಿಯಲ್ಲಿ ಆಂಗ್ಲ ವರ್ಷದ ಆರಂಭ ಆಗ್ತಾ ಇದೆ. ಇಂತಹ ಸುಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ವರ್ಷ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ 25ನೇ ಇಸ್ವಿಯಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿದಿರಿ. ಅದೇ ತರಹ 26ರಲ್ಲೂ ಕೂಡ ಅದೇ ತರಹ ಕಷ್ಟ ನಷ್ಟಗಳಿರುತ್ತೋ, ಅಥವಾ ಹೆಚ್ಚಿನದಾದಂಥ ಲಾಭಾಂಶಗಳು ಅನುಕೂಲತೆಗಳಾಗತ್ತೋ, ಅಥವಾ ಇನ್ನೂ ಕೂಡ ಏನಾದರೂ ಕಷ್ಟ ನಷ್ಟಗಳೇ ಇನ್ನೂ ಬೆನ್ನಿಗೆ ಅಂಟುಕೊಂಡಿದೆಯೋ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ಅಂದರೆ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಬರಬಹುದು. ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮ ರಾಶಿಯಿಂದ ಆರಂಭದಲ್ಲಿ ಅಂದರೆ ಜನವರಿ ಫೆಬ್ರವರಿಯಿಂದ ಜೂನ್ವರೆಗೂ ಕೂಡ ಅಷ್ಟಮ ರಾಶಿಯಲ್ಲಿ ಗುರು, ಅನಂತರದಲ್ಲಿ ನವಮ ರಾಶಿಗೆ ಹೋಗ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಜೂನ್ 2ನೇ ತಾರೀಕು ಅನಂತರದಲ್ಲಿ ನವಮ ರಾಶಿಗೆ ಗುರುವಿನ ಒಂದು ಸಂಚಾರ ಬಹಳ ಉತ್ತಮವಾದಂಥ ಸ್ಥಿತಿ ಉಳ್ಳಂಥದ್ದು. ಹಾಗೆ ಪಂಚಮದಲ್ಲಿ ಆರಂಭದ ದಿವಸದಲ್ಲಿ, ಆರಂಭದ ತಿಂಗಳಲ್ಲಿ ಶನೈಶ್ಚರನು ಇರ್ತಾನೆ. ಅವನು ಶನೈಶ್ಚರನು ಕೂಡ ಜುಲೈ ಅನಂತರದಲ್ಲಿ ವಕ್ರವಾಗ್ತಾನೆ. ಹಾಗಾಗಿ ಜುಲೈ ಅನಂತರದ ಒಂದು ಸಮಯ ಇದೆಯಲ್ವಾ, ಬಹಳ ತುಂಬ ಉತ್ತಮವಾದಂಥದ್ದು. ಇನ್ನು ಆರಂಭದ ದಿವಸದಲ್ಲಿ ರಾಹು ಮತ್ತು ಕೇತು ಎರಡೂ ಗ್ರಹಗಳು ಕೂಡ, ರಾಹು ಕೂಡ ಚತುರ್ಥ ರಾಶಿಯಲ್ಲಿ ಇರ್ತಾನೆ. ಹೀಗೆ ಇಂತಹ ಒಂದು ಗ್ರಹಸ್ಥಿತಿ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ವೃಶ್ಚಿಕ ರಾಶಿ ಅಂತಂದರೆ ವಿಶಾಖ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಈ ವರ್ಷದಲ್ಲಿ ನಕ್ಷತ್ರ ಪರಿಹಾರಗಳು ಏನು ನಾವು ಪರಿಹಾರ ಮಾಡಿಕೊಂಡ್ರೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ ಎಂಬುದನ್ನು ನಾವು ಗಮನಿಸೋಣ. ನೋಡಿ, ಓವರಾಲ್ ಆಗಿ ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಒಂದು ಹಂತಕ್ಕೆ ವರ್ಷದ ಆರಂಭದ ತಿಂಗಳು ಏನಿದೆಯಲ್ವ, ಅದು ಅಷ್ಟಮದಲ್ಲಿರುವಂತಹ ಗುರುವಿಂದ ಮತ್ತು ಪಂಚಮದಲ್ಲಿರುವಂತಹ ಒಂದು ಶನಿಯಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಚಿಂತೆ ಬರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳು, ತೊಂದರೆಗಳು ಬರುವಂತಹ ಒಂದು ಸ್ಥಿತಿಗಳು ಕಾಣುತ್ತೆ. ಹಾಗೆ ಮುಂದುವರೆದು ಹೋದರೆ ಓವರಾಲ್ ಆಗಿ ನಿಮಗೆ ಹೋಗ್ತಾ ಬಂದಂತೆ ಜೂನ್ ಅನಂತರದಲ್ಲಿ ಗುರು ಭಾಗ್ಯದಲ್ಲಿ ಉಚ್ಚವಾದಂಥ ಒಂದು ಸ್ಥಿತಿಗೆ ಹೋಗ್ತಾನೆ. ಹಾಗಾಗಿ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರುವಂತಹ ಅವಕಾಶಗಳು, ಮತ್ತು ಜೀವನದಲ್ಲಿ ಅನೇಕ ಸಾಧನೆಗಳು, ಯಾವ್ಯಾವ ವಿಷಯದಲ್ಲಿ ಸಾಧನೆಗಳು ಆಗಲಿಲ್ಲವೋ ಅಂತಹ ಎಲ್ಲ ವಿಷಯಗಳು ಕೂಡ ಸಾಧನೆಗೆ ಪೂರಕವಾದಂತಹ ಅವಕಾಶಗಳನ್ನು ಭಗವಂತ ನೀಡುತ್ತಾನೆ. ಹಾಗಾಗಿ ಹೆಚ್ಚಿನದಾದಂಥ ಅವಕಾಶಗಳು ಏನಪ್ಪ ಅಂತಂದರೆ, ಒಳ್ಳೆಯದಂಥ ಅವಕಾಶ ಅನ್ಕ ನಿಮಗೆ ಇದೆ. ಈ ವರ್ಷದಲ್ಲಿ ಏನೂ ಇಲ್ಲ ಅಂಥೇಳಿ ಕೈ ಚೆಲ್ಲುವಂಥ ಒಂದು ಪರಿಸ್ಥಿತಿ ಬೇಡ. ಫಸ್ಟ್ ಹಣಕಾಸಿಗೆ ಹೇಗೆ ಎಂಬುದನ್ನು ಕೂಡ ಗಮನಿಸೋಣ. ಹಣಕಾಸಿಗೆ ಒಂದು ಹಂತಕ್ಕೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಅತಿಯಾದಂಥ ಖರ್ಚಾಗಬಹುದು. ಬೇರೆ ಬೇರೆ ಕಡೆಗೆ ಹೂಡಿಕೆ ಮಾಡಿರುವಂಥ ದುಡ್ಡು ಬರದೇ ಇರಬಹುದು. ಅಥವಾ ಬಿಸ್ನೆಸ್ಸು, ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಆದಾಯಗಳು ಖರ್ಚು ಸಮವಾಗಿರಬಹುದು. ಹೆಚ್ಚಿನದಾದಂಥ ಆದಾಯಗಳೇ ಇರುತ್ತೆ, ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ಹಂತಕ್ಕೆ ತಕ್ಕ ಮಟ್ಟಿಗೆ ಆರಂಭದ ಒಂದು 6 ತಿಂಗಳ ಕಾಲ ಸ್ವಲ್ಪ ಎಷ್ಟೋ ಅಷ್ಟು ಆದಾಯಗಳು ಬರಬಹುದು. ಜೂನ್ ನಂತರದಲ್ಲಿ ಧನಕಾರಕನಾದಂತಹ ಗುರುವು ಕೂಡ ಭಾಗ್ಯ ರಾಶಿಯಲ್ಲಿದ್ದು ಬಹಳ ಮುಖ್ಯವಾದಂಥ ಭಾಗ್ಯೋದಯವಾಗುತ್ತೆ. ಎಲ್ಲೆಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರುವಂತಹ ಎಲ್ಲ ಹಣಕಾಸು ವಾಪಸ್ ಬರುವಂಥದ್ದು, ಮತ್ತು ಮನಸ್ಸಿಗೆ ಸಮಾಧಾನಕರವಾದಂಥ ಅವಕಾಶಗಳು ಸಿಗುವಂಥದ್ದು, 10 ರೀತಿಯಾದಂಥ ಅವಕಾಶಗಳು, ಹಣಕಾಸಿನ ದಾರಿಗಳು ಬರುವಂಥದ್ದು. ನೀರು ಹೇಗೆ ಹರಿದು ಬರುತ್ತೋ ಅದೇ ತರಹ ಹಣಕಾಸಿನಲ್ಲೂ 2026ನೇ ಇಸ್ವಿ ಬಹಳ ಮುಖ್ಯವಾಗಿ ನಿಮ್ಗೆ ಹಣಕಾಸಿನಲ್ಲಿ ಬಹಳ ಸಂತೋಷ, ಬಹಳ ಹೂಡಿಕೆ ಮಾಡುವಂಥದ್ದು, ಮತ್ತು ಯಾರಿಗೆ ಸೂರಿಲ್ವೋ ಮನೆ ಇಲ್ವೋ ಅಂಥವರಿಗೆ ನಾವು ಭೂಮಿಯನ್ನು ಕೂಡ ಖರೀದಿ ಮಾಡುವಂತಹ ಒಂದು ವರ್ಷವೂ ಕೂಡ ಆಗಬಹುದು. ಯಾಕಂದರೆ ಗುರುವು ಧರ್ಮ ರಾಶಿಯಲ್ಲಿ, ಉಚ್ಚ ರಾಶಿಯಲ್ಲಿ ಕೆಲವೊಂದಷ್ಟೇ ತಿಂಗಳ ಇರ್ತಾನೆ ಗುರು. ಹಾಗಾಗಿ ಗುರು ಅಂತಹ ಒಂದು ಸ್ಥಿತಿಯಲ್ಲಿದ್ದಾಗ ನೀವು ಹಿಂದೆ ಮಾಡಿದಂತಹ ದಾನ ಧರ್ಮಗಳು, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು, ಅಂತಹ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು ಗುರು ಅನುಭವಿಸಲಿ ಕೊಡ್ತಾನೆ. ಎಷ್ಟೋ ಸಲ ಜೀವನದಲ್ಲಿ ಇವಾಗ ಪೂಜೆ ಮಾಡಿದಂಥದ್ದು ಈ ಕ್ಷಣಕ್ಕೆ ನಮಗೆ ಫಲ ಸಿಗದೇ ಇರಬಹುದು. ಹಾಗಾಗಿ ಕಾಲಾನಂತರದಲ್ಲಾದರೂ ಕೂಡ
ಸುಕೃತೆ ದುಷ್ಕೃತೆ ಚೈವ ಷಡೇತೆ ಫಲಭಾಗಿನಃ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಒಳ್ಳೆಯ ಕೆಲಸ ಇದ್ದರೂ ಕೂಡ ನಮಗೆ ಫಲ ಹೇಳುವಂಥ ಸಿಗುತ್ತೆ, ಕೆಟ್ಟ ಕೆಲಸ ಇದ್ರನಕ ಖಂಡಿತವಾಗೂ ಸಿಕ್ಕೇ ಬೇಕಲ್ಲ. ಹಾಗಾಗಿ ಈ ನೀವು ಹಿಂದೆ ಮಾಡಿದಂತಹ ಒಳ್ಳೆಯ ಕೆಲಸ ಕಾರ್ಯಕ್ಕೆ ಉತ್ತಮವಾದಂಥ ಸತ್ಫಲಗಳನ್ನು ಆರ್ಥಿಕವಾದಂಥ ರೀತಿಯಲ್ಲಿ ಜೂನ್ 2ನೇ ತಾರೀಕಿನ ಅನಂತರದಲ್ಲಿ ಗುರು ಕೊಡ್ತಾನೆ. ಹಾಗಾಗಿ ಏನಾದರೂ ಒಂದು ಹಣಕಾಸಿನ ವಿಷಯದಲ್ಲಿ ಒಂದು ಸ್ಥಿರವಾದಂಥ ಉದ್ಯೋಗ ಇರಬಹುದು, 4 ಕಡೆಗೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹದ್ದಿರಬಹುದು, ಮತ್ತು ಎಲ್ಲೋ ಒಂದು ಮನಸ್ಸಿಗೆ ಈ ವರ್ಷದಲ್ಲಿ ತಕ್ಕದಾದಂಥ ಆರ್ಥಿಕವಾದಂಥ ಅನುಕೂಲತೆಗಳಾಗತ್ತೋ, ಯಾಕಂದರೆ ಬಹಳಷ್ಟು ಸಾಲಗಳಿದೆ, ಆ ಸಾಲೆಲ್ಲ ತೀರಿಸ್ಲಿಕ್ಕೆ ಆಗತ್ತೋ ನನಗೆ ಅಂತಂದರೆ ಈ ವರ್ಷದಲ್ಲಿ ಜುಲೈ ಅನಂತರದಲ್ಲಿ ಸಾಲಗಳನ್ನೆಲ್ಲ ತೀರಿಸ್ಲಿಕ್ಕೆ ಅವಕಾಶಗಳು ಕೂಡ ಸಿಗುತ್ತೆ. ಯಾಕಂದರೆ 10 ಆದಾಯ ಮೂಲ ಬರುವಂತಹ ಒಂದು ಅವಕಾಶಗಳಿರೋದ್ರಿಂದ ನಿಮಗೆ ಸಾಲವನ್ನು ಸುಲಭವಾಗಿ ತೀರಿಸ್ತೀರಿ ಅಂತೇಳಿ ಹೇಳಬಹುದು. ಹಾಗಾಗಿ ಬಹಳ ಧೈರ್ಯದಿಂದ ಇರಲಿಕ್ಕೆ ಅಡ್ಡಿಲ್ಲ. ನೀವು ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆರ್ಥಿಕವಾಗಿ ನಮಗೆ ಕ್ಷಣ ಕ್ಷಣಕ್ಕೂ ಕೂಡ ಒತ್ತಡ, ಕ್ಷಣ ಕ್ಷಣಕ್ಕೂ ಕೂಡ ಸಮಸ್ಯೆಗಳು, ಅಥವಾ ಹಣಕಾಸಿನಲ್ಲಿ ಪುನಃ ಸಮಸ್ಯೆಗಳೇ ಕಾಣ್ತಾ ಇದ್ದರೆ ಮನುಷ್ಯನಿಗೆ ಜೋಬಲ್ಲಿ 100 ರೂಪಾಯಿ 1000 ರೂಪಾಯಿ ಇದ್ದರೆ ಧೈರ್ಯ ಇರ್ತದೆ ಅಂತೆ. ಆ ಜೋಬಲ್ಲಿ 100 ರೂಪಾಯಿ ಇಲ್ಲ ಅಂತಾದರೆ ಧೈರ್ಯ ಹೇಳುವಂಥದ್ದು ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಹಣಕಾಸು ಕೂಡ ಮನುಷ್ಯನಿಗೆ ಒಂದಂತಕ್ಕೆ ಧೈರ್ಯವನ್ನು ಕೊಡುತ್ತದೆ. ಯಾಕಂದರೆ ಧೈರ್ಯ ಬರಬೇಕು ಅಂತಂದರೆ ಎಲ್ಲ ರೀತಿಯಾದಂಥ ಒಂದು ಮನಸ್ಸಿನ ಆರೋಗ್ಯ ವ್ಯವಸ್ಥೆಗಳಿರುವಂಥದ್ದು, ಜೋಬಲ್ಲೂ ತಕ್ಕ ಮಟ್ಟಿಗೆ ಹಣಕಾಸು ಇರಬೇಕು. ಹಾಗಾಗಿ ಅಂತಹ ಆ ಧೈರ್ಯವನ್ನು ಹಣಕಾಸಿನ ಮೂಲಕವಾಗಿ ನೀವು ಒಂದು ಹಂತಕ್ಕೆ ಮೇಲ್ಮಟ್ಟಕ್ಕೆ ಹೋಗುವಂಥ ಅವಕಾಶಗಳನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳ ಉತ್ತಮವಿದೆ ಅಂತಲೇ ಹೇಳಬಹುದು ನಿಮಗೆ. ಇನ್ನು 2ನೇದಾಗಿ ವಿದ್ಯಾರ್ಥಿಗಳ ಜೀವನ ಹೇಗಪ್ಪ ಅಂತಂದರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಆಲಸ್ಯತನ ಬರುವಂಥದ್ದು, ಅಥವಾ ಯಾವ ಕೋರ್ಸ್ ತೆಗೆದುಕೊಳ್ತಿರೋ ಆ ಕೋರ್ಸ್ ಬಗ್ಗೆ ಆರಂಭದ ದಿವಸದಲ್ಲಿ ಆರಂಭ ಶೂರತ್ವ ಅಂತ ಹೇಳ್ತಾರೆ. ಹಾಗಾಗಿ ಆರಂಭದಲ್ಲಿ ಭಾಳ ಚೆನ್ನಾಗಿರುತ್ತೆ, ಕಡೆಗೆ ಹೋಗ್ತಾ ಯಾಕೋ ಆಲಸ್ಯತನ, ಚಿಂತೆ, ಟೆನ್ಷನ್ನು ಇಂತಹದ್ದು ಬಹಳ ಜಾಸ್ತಿ ಆಗ್ತದೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ನೀವೇನಪ್ಪ ಅಂತಂದರೆ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ಮುಂಚೆನೇ ಯೋಚನೆ ಮಾಡಿ ಯಾವುದಾದ್ರು ಸಬ್ಜೆಕ್ಟ್ ಎತ್ಕೊಳ್ಳಿ. ಯಾಕಂದರೆ ಕೊನೆಗೆ ಗುಡ್ಡದಕ್ಕಿಂತ ಗುಡ್ಡ ದೊಡ್ಡದಾಗಿರುತ್ತದೆ ಅಂತೆ. ಅದನ್ನು ಓದಿದ್ರೆ ಹೀಗಾಗತ್ತೆ, ಇದನ್ನು ಓದಿದ್ರೆ ಹೀಗಾಗತ್ತೆ, ಕೊನೆಗೆ ಕನ್ಫ್ಯೂಸ್ ಆಗಿಬಿಡುತ್ತದೆ. ಹಾಗೆ ಆಗಬಾರ್ದು. ಹಾಗಾಗಿ ಒಂದು ಏನು ನೀವು ಕೈ ಎತ್ಕೊಳ್ತಿರೋ ವಿದ್ಯಾಭ್ಯಾಸದಲ್ಲಿ, ಯಾವ ಸಬ್ಜೆಕ್ಟ್ ಬಗ್ಗೆ ಗೋಲ್ ಇಟ್ಕೊಂಡು ಓದಬೇಕು ಅಂದ್ಕೊಳ್ತಿರೋ ಅದನ್ನು ಸಂಪೂರ್ಣವಾದಂಥ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತಾದರೆ ಸಮಯ ಹೋಗಿಬಿಡುತ್ತೆ, ದುಡ್ಡು ಕೊಟ್ಟರೂ ಕೂಡ ಜೀವನದಲ್ಲಿ ಸಮಯ ಬರೋದಿಲ್ಲ. ಹಾಗಾಗಿ ಆ ಸಮಯ ಸದ್ಬಳಕೆ ಆಗಬೇಕು ಅಂತಂದರೆ ನಿಮ್ಮ ಗೋಲ್ ಏನು, ಯಾವ ವಿಷಯವನ್ನು ಓದಬೇಕು, ಒಂದು 15 ದಿವಸ ತಿಂಗಳು ಅದ್ರ ಬಗ್ಗೆನೇ ಚರ್ಚೆ ಮಾಡಿಕೊಳ್ಳಿ. ಇನ್ನು 10 ವರ್ಷಕ್ಕೆ ಹೇಗಿರಬಹುದು, 20 ವರ್ಷಕ್ಕೆ ಹೇಗಿರಬಹುದು. ಯಾಕಂದರೆ ಹಿಂದೆ ಇದ್ದ ಹಾಗೆ ಈಗಿಲ್ಲ, ಈಗಿದ್ದಾಗಿನ 10 ವರ್ಷಕ್ಕೆ ಇರಲಿಕ್ಕಿಲ್ಲ. ಬದಲಾವಣೆ, ಪರಿವರ್ತನೆ ಹೇಳುವಂಥದ್ದು ಜಗತ್ತಿನ ನಿಯಮ. ಒಂದೇ ಥರ ಇರಲಿಕ್ಕೆ ಖಂಡಿತವಾಗೂ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ವಿದ್ಯಾರ್ಥಿಗಳಿಗೆ ಕಿವಿ ಮಾತೇನಪ್ಪ ಅಂತಂದರೆ, ನಿಮ್ಮ ಆಲಸ್ಯತನವನ್ನು ಬಿಟ್ಟು ಚುರುಕಾದಂಥ ರೀತಿಯಲ್ಲಿ ಸೂರ್ಯೋದಯದ ಪೂರ್ವದಲ್ಲಿ ಬೆಳಗ್ಗೆ ಎದ್ದು ಸಾಧ್ಯವಾದ ಮಟ್ಟಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಹೆಚ್ಚಿನದಾದಂಥ ಅವಕಾಶಗಳು ಹೇಗೆ ಸಿಗತ್ತೆ ಎಂಬುದನ್ನು ಕೂಡ ನೋಡ್ತಾ, ಮತ್ತು ಮುಂದಿನ ಆಲೋಚನೆಗಳನ್ನು ಇನ್ನು 5 ವರ್ಷ 10 ವರ್ಷ 20 ವರ್ಷಕ್ಕೆ ಹೇಗಿರಬಹುದು ಟ್ರೆಂಡು ಅಂಥೇಳಿ ಊಹೆಯನ್ನು ಕೂಡ ಮಾಡಿಕೊಂಡು ಅಂಥ ಸಬ್ಜೆಕ್ಟನ್ನು ತೆಗೆದುಕೊಂಡು ಹೋಗುವಂಥದ್ದು ಬಹಳ ಉತ್ತಮ. ಅದನ್ನು 2 ದ್ವಂದ್ವ ಸ್ವಭಾವವನ್ನು ಬಿಡಬೇಕು ಎಂಬುದನ್ನು ಕೂಡ ಹೇಳೋಣ. ಹಾಗೆ ಆರೋಗ್ಯದ ವಿಷಯ ಯೋಚನೆ ಮಾಡ್ತಾ ಹೋದರೆ ತಕ್ಕ ಮಟ್ಟಿಗೆ ಆರೋಗ್ಯದಲ್ಲಿ ಆರಂಭದ ದಿವಸದಲ್ಲಿ ಸ್ವಲ್ಪ ಮೂಳೆ ನೋವು ಬರುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ತಲೆನೋವು ಬರುವಂಥ, ಹೀಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತದೆ. ಅದರಂತಹ ದೊಡ್ಡ ಮೇಜರ್ ಆದಂಥ ಅನಾರೋಗ್ಯ ಆಗುವಂಥದ್ದು ಅಥವಾ ದೊಡ್ಡ ಆಪರೇಷನ್ ಆಗುವಂಥದ್ದು ಅಂಥದ್ದು ಕಾಣೋದಿಲ್ಲ. ತಕ್ಕ ಮಟ್ಟಿಗೆ ನಿಮ್ಮ ಮನಸ್ಥಿತಿಯನ್ನು ಸಮಾಧಾನ ಇಟ್ಕೊಂಡು ಸ್ವಲ್ಪ ಯೋಗ ಧ್ಯಾನದ ಬಗ್ಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನನಗೇನಾಗತ್ತೆ ಬಿಡು, ಎಲ್ಲ ಚೆನ್ನಾಗಿದೆ ಅಂಥೇಳಿ ಯೋಚನೆ ಮಾಡ್ತೇವೆ. ಆದರೆ ಪ್ರತಿಯೊಬ್ಬರ ಶರೀರಕ್ಕೂ ಕೂಡ ಅನಾರೋಗ್ಯ ಬರುವಂಥದ್ದು, ತೊಂದರೆ ಬರುವಂಥದ್ದು ಎಲ್ಲರಿಗೂ ಕೂಡ ಬರುತ್ತೆ. ಈ ಪಂಚಭೂತದಿಂದ ಯಾವುದು ಸೃಷ್ಟಿ ಆಗ್ತದೆಯೋ ಅದೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಶರೀರದಲ್ಲಿ ಈ ಜೀವಾತ್ಮ ಇರುವವರೆಗೆ ಈ ಶರೀರಕ್ಕೆ ಬೆಲೆಯೇ ಬಿಟ್ಟರೆ ಇದಕ್ಕೆ ಅನಂತರದಲ್ಲಿ ಶವ ಅಂತ ಹೇಳ್ತಾರೆ. ಈ ಶರೀರಕ್ಕೆ ಬೆಲೆ ಇಲ್ಲ. ಹಾಗಾಗಿ ನಿಜವಾದಂತಹ ನಾವು ಆತ್ಮತತ್ವವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಆರೋಗ್ಯದ ಬಗ್ಗೆನೂ ಕೂಡ, ಶರೀರದ ಆರೋಗ್ಯದ ಬಗ್ಗೆನೂ ಕೂಡ ದಿವಸದಲ್ಲಿ ಒಂದಷ್ಟು ಸಮಯವನ್ನು ಆದರೂ ಕೂಡ ಕೊಡಬೇಕು. ಯಾಕಂದರೆ ಈಗ ಯಾರಿಗೂ ಪುರುಸತ್ತಿಲ್ಲ. ಏನಾಗಿದೆ, ಎಲ್ಲ ಅವರವ್ರ ಕೆಲಸ, ಅವರವ್ರ ಕಷ್ಟ, ಅವರವ್ರ ನಷ್ಟ, ಅವರವ್ರ ಓಡಾಟಗಳು ಜಾಸ್ತಿ ಆಗಿದೆ. ಹಾಗಿದ್ದಾಗೂ ಕೂಡ ನನ್ನ ಉದ್ದೇಶ ಏನು? ಯಾಕಂದರೆ ಘಟ ಇದ್ದರೆ ಮಠವಂತೆ, ಶರೀರವೇ ಇಲ್ಲ ಅಂತಾದರೆ ಏನು ತಾನೇ ಮಾಡಲಿಕ್ಕಾಗತ್ತೆ. ಹಾಗಾಗಿ ತಕ್ಕ ಮಟ್ಟಿಗೆ ಈ ವರ್ಷದಲ್ಲಿ ಶರೀರದ ಬಗ್ಗೆ, ಆರೋಗ್ಯದ ಬಗ್ಗೆ ತಕ್ಕ ಮಟ್ಟಿಗೆ ನೀವು ಗ್ರಹಿಸಿ, ನಿಮಗೆ ಯಾವ್ಯಾವುದು ಅನಾರೋಗ್ಯ ತೊಂದರೆ ಕೊಡುತ್ತದೆಯೋ ಅದನ್ನೆಲ್ಲ ದೂರ ಮಾಡ್ತಾ, ಆರೋಗ್ಯ ಯಾವ್ಯಾವುದರಿಂದ ಬರುತ್ತೋ, ನಾನು ಯೋಗ ಮಾಡೋದ್ರಿಂದ ನನಗೆ ಬಹಳ ಚೆನ್ನಾಗಾಗ್ತದೆ, ಅಥವಾ ಮನಸ್ಸಿಗೆ ಬಹಳ ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗಿ ದೇವರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಂಥ ಮನಸ್ಸಿಗೆ ನೆಮ್ಮದಿ ಬರುತ್ತೆ,
ಅಥವಾ ಏನು ಮಾಡಿದರೆ ನಿಮಗೆ ನೆಮ್ಮದಿ ಬರುತ್ತೋ ಅದನ್ನು ಆರೋಗ್ಯದ ವಿಷಯದಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತೇನೆ. ಹಾಗೆ ಉದ್ಯೋಗ ಕಳ್ಕೊಂಡಂತಹ ವ್ಯಕ್ತಿಗಳಿಗೆ ಬಹಳ ಮುಖ್ಯವಾಗಿ ಇದೆಲ್ಲರಿಗೂ ಯೋಚನೆ ಇರುತ್ತೆ, ಉದ್ಯೋಗ ಕಳೆದು ಹೋಗಿಬಿಡುತ್ತೋ ಏನಾಗುತ್ತೆ ಅಂತೇಳಿ. ವರ್ಷದ ಆರಂಭದ ದಿವಸದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇರಬಹುದು. ಆದರೆ ವರ್ಷದ ಕೊನೆಯಲ್ಲಿ ಜೂನ್ ನಂತರದಲ್ಲಿ ಒಂದು ಸ್ಥಿರವಾದಂಥ ಉದ್ಯೋಗ ಅಥವಾ ಏನಾದರೂ ಪ್ರಮೋಷನ್ ಆಗಬೇಕಿದ್ರೆ ಪ್ರಮೋಷನ್ ಸಿಗುವಂಥದ್ದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ಕಿರಿಕಿರಿ ಆಗ್ತಾ ಇದ್ದರೆ ಕಿರಿಕಿರಿ ಪರಿಹಾರ ಆಗುವಂಥದ್ದು, ಅಥವಾ ಗೌರ್ಮೆಂಟ್ ಉದ್ಯೋಗ ಆಗಲಿ ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ರಿ ಅಂಥವ್ರಿಗೆ ಗೌರ್ಮೆಂಟಿನ ಉದ್ಯೋಗದಲ್ಲಿ ಸ್ಥಿರವಾದಂಥದ್ದು ಸಿಗುವಂಥದ್ದು. ಯಾಕಂದರೆ ಎಷ್ಟೋ ಸಲ ನಮ್ಮ ಪರ್ಮನೆಂಟ್ ಆಗಿ ಅವಕಾಶಗಳು ಯಾವುದಕ್ಕೆ ಇದೆಯಪ್ಪ ಅಂತಂದರೆ ಗೌರ್ಮೆಂಟು ಅಂತೇಳಿ ನಮ್ಮ ತಲೆಗೆ ಹೋಗಿಬಿಟ್ಟಿದೆ. ಹಾಗಾಗಿ ಅಂತಹ ಆ ಗೌರ್ಮೆಂಟ್ ಸ್ಥಿರವಾಗಬೇಕು ಅಥವಾ ಪರ್ಮನೆಂಟ್ ಆಗಬೇಕು ಅಂತಂದರೂ ಜೂನ್ ಅನಂತರದಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ಆ ನಿಟ್ಟಿನಲ್ಲಿ ಉದ್ಯೋಗವನ್ನು ಪ್ರಯತ್ನ ಮಾಡಿ, ಉದ್ಯೋಗದಲ್ಲಿ ಅಷ್ಟೊಂದು ಚಿಂತೆ ಮಾಡಿಕೊಂಡು ಕಳೆದು ಹೋಗ್ತದೆ ಹೇಳುವಂತಹ ಯೋಚನೆಗಳಿಲ್ಲ. ಆದರೂ ಕೂಡ ಸ್ವಲ್ಪ ಬದಲಾವಣೆ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಉದ್ಯೋಗದಲ್ಲಿ ಹೇಗಿರ್ತಿರೋ ಗೊತ್ತಾಗಲ್ಲ, ಆದರೂ ಒಂದು ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಸುಮ್ಮನೆ ಕೂತ್ಕೊಳ್ಳುವಂಥದ್ದಿಲ್ಲ. ಇವತ್ತಿನ ಟ್ರೆಂಡಿಂಗ್ ಹೇಗಿದೆ, ಯಾವ್ಯಾವ ಉದ್ಯೋಗದಲ್ಲಿ ಹೇಗಾಗುತ್ತೆ, ಪಾರ್ಟ್ ಟೈಮಲ್ಲಿ ಹೇಗೆ ಮಾಡಬೇಕು, ಸಮಯವನ್ನು ಹಾಳು ಮಾಡದೇ ಇದ್ದ ಹಾಗೆ ಎಲ್ಲೋ ಒಂದು ಕೆಲಸವನ್ನು ಗ್ರೋತ್ ಆಗುವ ಹಾಗೆ ಪ್ರಯತ್ನವನ್ನು ಕೂಡ ಮಾಡಿಕೊಳ್ಳಿ, ಚೆನ್ನಾಗಿದೆ. ಇನ್ನು ಸೋದರರಿಂದನೂ ಕೂಡ ಭ್ರಾತೃಸ್ಥಾನಾಧಿಪತಿಯಾದಂಥ ಶನಿಯೂ ಕೂಡ ಆರಂಭದಲ್ಲಿ ಪಂಚಮದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಕೌಟುಂಬಿಕವಾದಂಥ ಏನೋ ಕಲಹಗಳು, ಕೌಟುಂಬಿಕವಾದಂಥ ಒಂದು ಕಿರಿಕಿರಿ ಯಾವುದೋ ಒಂದು ವ್ಯಕ್ತಿಗಳ ಮೂಲಕವಾಗಿ ಬಗೆಹರಿಯುತ್ತದೆ. ಅಂದರೆ ಏನಾಗುತ್ತೆ, ಎಷ್ಟೋ ಸಲ ಸಣ್ಣ ಸಣ್ಣ ಭೂಮಿಗೋ ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ವ್ಯವಹಾರಕ್ಕೂ ಬಹಳ ತೊಂದರೆ ಕಿರಿಕಿರಿ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಈ ವರ್ಷದಲ್ಲಿ ಬಗೆಹರಿಸ್ಕೊಳ್ತೀವಿ ಅಂತ ನಾನು ಕೂಡ ಹೇಳಬಹುದು ನಾವು. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನ್ಯಾಯಾಲಯದಲ್ಲಿರುವಂತಹದ್ದು. ಯಾಕಂದರೆ ಪಂಚಮದಲ್ಲಿ ಶನಿ ಇದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ವೃಶ್ಚಿಕ ರಾಶಿಯವರಿಗೆ ದುಃಖ ಚಿಂತೆ ಹೇಳುವಂಥದ್ದು ತಲೆಯಲ್ಲಿ ಕಾಡ್ತಾ ಇದೆ. ಒಂದು ರಾಜಕೀಯ ವ್ಯಕ್ತಿಗಳಿರಬಹುದು ಅಥವಾ ಬಿಸ್ನೆಸ್ ಮೇನ್ ಇರಬಹುದು. ನೀವು ಅಂದ್ಕೊಂಡ ಹಾಗೆ ಎಲ್ಲವೂ ಕೂಡ ನಡೀತಾ ಇಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಚೆನ್ನಾಗಿ ಅನುಕೂಲ ಅಂತ ಅನಿಸ್ತದೆ, ಆದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಕುಂದು ಕೊರತೆಗಳು ಪುನಃ ನಿಮ್ಮ ತಲೆ ಮೇಲೆ ಹತ್ತುಕೊಂಡು ಕುಣಿತಾ ಇದೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದೇನಪ್ಪ ಅಂತಂದರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಪುರುಷೋತ್ತಮ. ಆ ಪರಮಾತ್ಮನ ನಂಬಿ ಪುನಃ ಪ್ರಯತ್ನ ಮಾಡ್ತಾ ಇರಿ. ನಿರಂತರ ಪ್ರಯತ್ನ, ಸತತ ಪ್ರಯತ್ನ ಏನಿದೆಯಲ್ವ ಅದು ನಿಮಗೆ ಕೈ ಹಿಡಿತದೆ ಈ ವರ್ಷದಲ್ಲಿ. ನೋಡಿ, ಸತತ ಪ್ರಯತ್ನ ಏನಕ್ಕೆ ಕೈ ಹಿಡಿತದೆ ಅಂತಂದರೆ, ವೃಶ್ಚಿಕ ರಾಶಿ ಅಂತಂದರೆ ಇದು ಚಳಿನ ರಾಶಿ, ಬಹಳ ಮುಖ್ಯವಾಗಿ ಹಿಡ್ಕೊಳ್ಳುವಂತಹ ರಾಶಿ. ಹಾಗೆ ಜೀವನದಲ್ಲಿ ಸತತವಾದಂತಹ ಪ್ರಯತ್ನವನ್ನು ಯಾವ್ಯಾವ ಕೆಲಸಕ್ಕೆ ಮಾಡ್ತೀರೋ ಅಂತಹ ಎಲ್ಲ ಕೆಲಸಗಳು ಕೂಡ ನಿಮಗೆ ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ಕೊಡಲಿಕ್ಕೆ ಅವಕಾಶಗಳಾಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಿಮಗೆ ಅನುಕೂಲತೆಗಳಾಗತ್ತೆ ಅಂತೇಳಿ ಹೇಳಬಹುದು. ಇನ್ನು ವಿವಾಹಾದಿ ಮಂಗಲ ಕಾರ್ಯಗಳು ಹೇಗೆ, ಮದುವೆ ಆಗಲಿಲ್ಲ ಸ್ವಾಮಿ, ಉದ್ಯೋಗಕ್ಕೆ ಹೇಳಿದ್ರಿ ಹೇಗೆ ಅಂತಂದರೆ, ಮದುವೆಯೂ ಆಗಬಹುದು. ನಿಮಗೆ ಆರಂಭದ ದಿವಸದಲ್ಲಿ ಸ್ವಲ್ಪ ಕಷ್ಟ ನಷ್ಟ ಅಂತ ಅನಿಸಿದ್ರು ಕೂಡ ಮಳೆಗಾಲದ ಟೈಮ್ನಲ್ಲಿ ಇರಬಹುದು, ಜೂನ್ ಅನಂತರದಲ್ಲಿರಬಹುದು, ಅಲ್ಲಾದರೂ ವಿವಾಹಕ್ಕೆ ಅನುಕೂಲ ಆಗಬಹುದು. ವಿವಾಹವೇ ಇಲ್ಲ ಅಂತಿಲ್ಲ. ವಿವಾಹ ನಂತರದಲ್ಲಿ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಸಂತಾನಾದಿಗಳು ಕೂಡ ಗುರು ಅನುಗ್ರಹಿಸ್ತಾನೆ. ಬಹಳ ಮುಖ್ಯವಾಗಿ ಮಂಗಲಕರ ಕಾರ್ಯಗಳು ನಡೀತದೆ. ಭಾಗ್ಯದಲ್ಲೂ ಗುರು ಬಂದ ಮೇಲೆ ಏನೋ ಅಷ್ಟೊಂದು ಚಿಂತೆ ಟೆನ್ಷನ್ ಪಡಲಿಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಪ್ರಯತ್ನ ಹೇಗಿದೆಯೋ ಆ ಪ್ರಯತ್ನಕ್ಕೆ ಫಲಗಳನ್ನು ಭಗವಂತ ಅನುಗ್ರಹಿಸ್ತಾನೆ, ಬಿಡುವುದಿಲ್ಲ ಅವನು. ಈ ವರ್ಷದಲ್ಲಿ ನೋಡಿ, ಜೂನ್ ಅನಂತರದಲ್ಲಿ ಯಶಃ ಕೀರ್ತಿಂಚ ಲಕ್ಷ್ಮೀಂಚ, ಯಶಸ್ಸು ಲಾಭ ಕೀರ್ತಿ ಇವೆಲ್ಲ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ವೇಟ್ ಮಾಡಬೇಕು. ವರ್ಷದ ಆರಂಭದಲ್ಲಿ ಮುಗಿ ಬೀಳಬೇಡಿ, ಗಡಬಡಿ ಬೀಳಬೇಡಿ. ಅನಂತರದಲ್ಲಿ ವರ್ಷದ ಕೊನೆಯಲ್ಲಿ ಹೋಗ್ತಾ ಬಂದಂತೆ ಜೂನ್ ಅನಂತರದಲ್ಲಿ ಗುರು ಉಚ್ಚವ ಸ್ಥಾನಕ್ಕೆ ಬರ್ತಾನೆ. ಎಲ್ಲ ನಿಮಗೆ ಕೈ ಹಿಡಿತಾ ಬರ್ತದೆ. ನಿಮಗೆ ಗೊತ್ತಿಲ್ಲ, ನನಗೂ ಹೀಗಾಗತ್ತಾ, ನನಗೂ ಇಷ್ಟೊಂದು ಲಾಭ ಇದೆಯಾ, ಅಥವಾ ನಾನು ಮಾಡುವಂಥ ಈ ಬಿಸ್ನೆಸ್ಸಲ್ಲಿ ಇಷ್ಟೊಂದು ನನಗೆ ಸಮಾಧಾನ ಅನುಕೂಲಗಳು ಸಿಗ್ತಾ ಇದೆಯಾ, ಅಥವಾ ಸಿಕ್ಕಿಬಿಡತ್ತಾ ಅಂಥೇಳಿ ನಿಮಗೆ ಅನಿಸ್ತದೆ. ಹಾಗಾಗಿ ಏನು ವರಿ ಮಾಡಬೇಡಿ. ಸ್ವಲ್ಪ ಆರಂಭ ದಿವಸದಲ್ಲಿ ಸ್ವಲ್ಪ ನೀವು ವೇಟ್ ಮಾಡಬೇಕಾಗಬಹುದು. ಹೋಗ್ತಾ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ನಿಮಗೆ ಭಗವಂತ ನೀಡ್ತಾನೆ. ಏನಾದರೂ ಒಂದು ಕಂಪನಿ ಕಟ್ಟಬೇಕು, ಅಥವಾ ಸ್ಥಾನಮಾನಗಳು ಸಿಗಬೇಕು, ಅಥವಾ ಏನೋ ಒಂದು ನಾನೇನಾದ್ರು ಒಂದು ಔಷಧಿ ಉಪಚಾರಗಳನ್ನು ಏನಾದರೂ ಒಂದು ಆರಂಭ ಮಾಡಬೇಕು ಅಂತಂದರೆ ಜೂನ್ ಅನಂತರದಲ್ಲಿ ಆರಂಭ ಮಾಡಿ, ಅದರ ಪೂರ್ವದಲ್ಲಿ ಬೇಡ. ಯಾಕಂದರೆ ಶನಿಯೂ ಪಂಚಮದಲ್ಲಿದ್ದಾನೆ, ಅಷ್ಟಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ಗುರುಬಲ ಶನಿಬಲ ಎರಡೂ ಕೂಡ ಇಲ್ಲದೇ ಇದ್ದರಿಂದ ಸ್ವಲ್ಪ ಜಂಜಾಟ ಆಗಬಹುದು, ತಕ್ಕ ಮಟ್ಟಿಗೆ ಒತ್ತಡ ಸಮಸ್ಯೆಗಳು ಬರಬಹುದು. ಹಾಗಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡ್ತಾನೆ ಆರಂಭದಲ್ಲಿ ಅಂತಂದರೆ ಬೇಡ, ಕಾಲಾನಂತರದಲ್ಲಿ ಆರಂಭ ಮಾಡದಿದ್ದರೆ ಅದನ್ನು ನಡೆಸ್ಕೊಂಡು ಹೋಗಿ, ಏನೂ ಕೂಡ ಚಿಂತೆ ಮಾಡುವಂಥದ್ದು ಬೇಡ. ಎಲ್ಲೋ ಒಂದು ಕಡೆಗೆ ಭೂಮಿಯಿಂದ ಅನುಕೂಲ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಆಗುವಂಥದ್ದು, ಮಂಗಲ ಕಾರ್ಯಗಳು ಬಹಳ ಮುಖ್ಯವಾಗಿ ನಾನು ಹೇಳ್ತೇನಲ್ಲ, ಈ ವರ್ಷದಲ್ಲಿ ಮಂಗಲ ಕಾರ್ಯಗಳನ್ನು ಗುರು ಬಿಡುವುದಿಲ್ಲ. ಎಲ್ಲೋ ಒಂದು ಕಡೆ ಮಂಗಲ ಕಾರ್ಯ ಆಗುವಂಥದ್ದು, ಜೀವನದಲ್ಲಿ ಪರವಾಗಿಲ್ಲಪ್ಪ ನಾನು ಇಷ್ಟು ಸಾಧನೆ ಮಾಡಿದ್ದೇನೆ ಅಂತ ಅನಿಸುವಂಥದ್ದು ಆಗ್ತದೆ ಈ ವರ್ಷದಲ್ಲಿ. ಎಷ್ಟೋ ಸಲ
ಸಮಯ ಕಳೆದು ಹೋಗಿಬಿಡುತ್ತೆ, ಯಾವುದೇ ಸಾಧನೆಗಳು ಆಗೋದಿಲ್ಲ. ಇನ್ನು ಕಲೆ ಮತ್ತು ಶಿಲ್ಪಕಲೆ, ಸಾಹಿತ್ಯ ಇತ್ಯಾದಿಗಳನ್ನು ಓದ್ತಾ ಇದ್ದಂಥವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು. ಗುರು ಬೋಧನೆಯನ್ನು ಕೂಡ ವಿಶೇಷವಾಗಿ ಪ್ರತಿನಿಧಿಸ್ತಾನೆ. ಹಾಗಾಗಿ ಯಾರೇ ಟೀಚಿಂಗ್ ಪ್ರೊಫೆಷನ್ ಇದ್ದೀರೋ ಅವರಿಗೆ ಪರ್ಮನೆಂಟ್ ಆಗಿಲ್ಲ ಅಂದರೆ ಪರ್ಮನೆಂಟ್ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನೀನು ವರ್ಗಾವಣೆ ಬೇಕು ಅಂದರೆ ಆ ವರ್ಗಾವಣೆ ಸಿಗುವಂಥದ್ದು ಈ ವರ್ಷದಲ್ಲಿ, ಅಥವಾ ಟೀಚಿಂಗ್ ಪ್ರೊಫೆಷನ್ ಇದ್ದವರು ಹೆಚ್ಚಿನದಾದಂತಹ ಸಮಾಧಾನ ಬರುವಂಥದ್ದು, ಮತ್ತು IT-BT ಫೀಲ್ಡಲ್ಲಿದ್ದವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಕೃಷಿ ಬಹಳ ಮುಖ್ಯವಾಗಿ ಹೆಚ್ಚಿನ ಜನ ಇವತ್ತಿನ ದಿವಸ ಕೃಷಿ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದಷ್ಟು ಔಷಧಿ ಉಪಚಾರಗಳನ್ನು ತಯಾರಿ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅಂಥವರಿಗೆಲ್ಲನೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಇನ್ನು ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಭೂಮಿ ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ, ಭೂಮಿಯ ಬೆಲೆ. ಹಾಗಾಗಿ ಅದಕ್ಕೂ ಕೂಡ ಗುರುವಿಂದನೂ ಕೂಡ ಹೇಳ್ತೇವಲ್ಲ, ಹಾಗಾಗಿ ಗುರುವು ಕೂಡ ಭೂಮಿಯನ್ನು ಕೂಡ ಅನುಗ್ರಹಿಸ್ತಾನೆ. ಕೊಂಡುಕೊಳ್ಳಿಲ್ಲ ಅಂದರೆ ಕೊಂಡುಕೊಳ್ಳಿಕ್ಕೆ ಆಗಬಹುದು. ಕೊಂಡುಕೊಂಡಂಥ ಆಸ್ತಿ ಪಾಸ್ತಿಗಳು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಭಗವಂತ ನೀಡ್ತಾನೆ. ತಕ್ಕ ಮಟ್ಟಿಗೆ ರಾಜಕೀಯದವರಿಗೆ ಆರಂಭದಲ್ಲಿ ಕಿರಿಕಿರಿ ಇದ್ದರೂ ಕೂಡ ಹೋಗ್ತಾ ಹೋಗ್ತಾ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳು, ಒಂದು ಸ್ಥಾನಮಾನಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಮತ್ತು ಯಾರು ಸೇಲ್ಸ್ ಮ್ಯಾನ್ ಇದ್ದೀರೋ ಅಂಥವರಿಗೂ ಕೂಡ ಕೆಲಸದಲ್ಲಿ ಗೊತ್ತಿಲ್ಲದೇ ಇದ್ದಾಗ ನೀವು ಮಾಡುವಂತಹ ಟಾರ್ಗೆಟ್ ರೀಚ್ ಆಗುವಂಥ ಅವಕಾಶಗಳಾಗುತ್ತೆ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಯಾವುದೇ ಕೆಲಸವೂ ಕೆಳಗಡೆ ಬಿದ್ದು ಹೋಗ್ತದೆ, ಟಾರ್ಗೆಟೇ ಸಫಲವಾಗುವುದಿಲ್ಲ. ಹಾಗಾಗಿ ಟಾರ್ಗೆಟ್ ಆಗುವಂಥ ಸಾಧ್ಯತೆಗಳು. ಮತ್ತು ಈ ವರ್ಷದಲ್ಲಿ ಒಂದು 5 ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು. ಯಾವ ಕೆಲಸದಲ್ಲಿ ನಿಮ್ಮ ಮನಸ್ಸಿರುತ್ತೋ ಅಷ್ಟೇ ಕೆಲಸವನ್ನು ಮಾಡಿ. ನೀವು ಮನಸ್ಸು ಇಲ್ಲದೇ ಇರುವಂತಹ ಕೆಲಸವನ್ನು ಖಂಡಿತವಾಗೂ ಮಾಡಲಿಕ್ಕೆ ಹೋಗಬೇಡಿ. ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ಎರಡನೇದಾಗಿ ನೀವು ಬಹಳಷ್ಟು ಯೋಚನೆಯನ್ನು ಮಾಡಿ. ಮುಂಚೆನೇ ಯೋಚನೆ ಮಾಡೋರು ವೃಶ್ಚಿಕ ರಾಶಿಯವರು ಇನ್ನೂ ಕೂಡ ಬಹಳ ಮುಖ್ಯವಾಗಿ ಯೋಚನೆಯನ್ನು ಮಾಡಿ. ಎಷ್ಟೋ ಸಲ ನಾವು ಯೋಚನೆ ಮಾಡದೆ ಆತುರದ ನಿರ್ಧಾರವನ್ನು ಮಾಡಿಬಿಡ್ತೇವೆ. ಎಲ್ಲೆಲ್ಲೋ ಹೂಡಿಕೆ ಮಾಡುವಂಥದ್ದು, ದುಡ್ಡು ಕಳ್ಕೊಂಡಾಗ ಅವಾಗ ಬುದ್ಧಿ ಬರುತ್ತೆ, ಓಹೋ ನಾನು ಮಾಡಬಾರ್ದಾಗಿತ್ತು, ಅದರ ಬಗ್ಗೆ ತುಂಬ ಓದಬೇಕಿತ್ತು ಅವಾಗ ಅನಿಸುತ್ತೆ. ಹಾಗಾಗಿ ಸಣ್ಣ ಪ್ರಮಾಣದಿಂದ ಮೇಲಕ್ಕೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡಿ. ಹಾಗೆ 4ನೇದಾಗಿ ತಂದೆ ತಾಯಿಯವರ ವಿಷಯದಲ್ಲಿ ಈ ವರ್ಷದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ತಂದೆ ತಾಯಿಯವರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಏನೋ ಸ್ವಲ್ಪ ತೊಂದರೆ ಕಾಡಬಹುದು. ಹಾಗಾಗಿ ಅವರ ವಿಷಯದಲ್ಲಿ ಜಾಗ್ರತೆ. 5ನೇದಾಗಿ ನೀವು ಎಲ್ಲಿದ್ದೀರಿ, ಏನು ಮಾಡಬೇಕು, ಎಲ್ಲಿ ತಲುಪಬೇಕು, ಈ 3ನ್ನು ಸದಾಕಾಲ ಚಿಂತನೆ ಮಾಡಿ. ನೀವು ಎಲ್ಲಿದ್ದೀರಿ ಅಂದರೆ ಇವತ್ತಿನ ಏಜ್ ಎಷ್ಟು ನಿಮಗೆ ಅಂತ. ಎಲ್ಲಿದ್ದೀರಿ ಅಂತಂದರೆ ವಿದ್ಯಾರ್ಥಿಗಳಿರಬಹುದು, ದೊಡ್ಡವರಿರಬಹುದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದವರು ಇರಬಹುದು. ನೀವು ಎಲ್ಲಿ ತಲುಪಬೇಕು, ಈ ವರ್ಷಕ್ಕೆ 2026ನೇ ಇಸ್ವಿಯಲ್ಲಿ ಏನು ತಲುಪಬೇಕು, ಇದನ್ನು ಸದಾಕಾಲ ಚಿಂತನೆ ಎರಡೂ ಕೂಡ ಮಾಡ್ತಾ ಇರಿ. ಅತಿ ಆಸೆ ಬೇಡ, ಯಾಕಂದರೆ ಭಗವಂತ ನೀಡುವಷ್ಟು ನೀಡ್ತಾನೆ. ಆದರೆ ನಾವು ಟಾರ್ಗೆಟ್ ಏನು ಅಂತೇಳಿ ಮಾಡದೇ ಇದ್ದರೆ ಆ ಟಾರ್ಗೆಟೇ ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಯಾವುದೋ ಒಂದು ಬಸ್ಸಿಗೆ ಆ ಸಮಯಕ್ಕೆ ಸರಿಯಾಗಿ ಹೋದರೆ ಮಾತ್ರ ಬಸ್ ಸಿಗುತ್ತೆ, ಇಲ್ಲಾಂದರೆ ಬಸ್ ಸಿಗೋದಿಲ್ಲ, ತಪ್ಪು ಹೋಗ್ಬಿಡುತ್ತೆ. ಹಾಗೆ ಜೀವನದಲ್ಲಿ ಅವಕಾಶಗಳನ್ನು ಭಗವಂತ ಒಂದೊಂದು ಸಲ ಕೊಡ್ತಾನಂತೆ. ಹಾಗೆ ಈಗ ನೀವು ಭಾಗ್ಯ ರಾಶಿಯಲ್ಲಿರುವಂತಹ ಗುರು ವರ್ಷದ ಕೊನೆಯವರೆಗೂ ಕೂಡ ಭಾಗ್ಯವನ್ನು ಒತ್ತಿ ಕೊಡ್ತಾ ಇರ್ತಾನೆ. ಈ ವರ್ಷದಲ್ಲೂ ನೀವು ಪಡ್ಕೊಂಡಿಲ್ಲ, ಈ ವರ್ಷದಲ್ಲೂ ನೀವು ಜೀವನದಲ್ಲಿ ಏನೂ ಮಾಡಿಲ್ಲ ಅಂತಾದರೆ ಮುಂದೆ ಮತ್ತೆ ಸಿಗುವಂಥದ್ದು ಕಷ್ಟ. ಯಾಕಂದರೆ ಗುರು ಸಾಮಾನ್ಯವಾಗಿ 11 ರಾಶಿಯಲ್ಲಿ 11 ವರ್ಷಗಳ ಕಾಲ ಇರ್ತಾನೆ. ಈಗ ಜೂನ್ ಅನಂತರದಲ್ಲಿ ಕರ್ಕಾಟಕ ರಾಶಿಯಲ್ಲಿರುವಂಥದ್ದು ಬಹಳ ಉತ್ತಮವಾದಂಥ ರಾಶಿ ನಿಮಗೆ. ಹಾಗಾಗಿ ಈ ಸಮಯದಲ್ಲೂ ನೀವು ಬಿಟ್ಟರೆ ನಿಮಗೆ ಹೋಯಿತು, ಏನೂ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು 5 ಬಹಳ ಮುಖ್ಯವಾಗಿ ಗಮನಿಸ್ಕೊಂಡು, ಬಹಳ ಮುಖ್ಯವಾಗಿ ಹಠದಿಂದನೇ ಈ ವರ್ಷದಲ್ಲಿ, ಯಾಕಂದರೆ ಆರಂಭದ ದಿವಸ ಸ್ವಲ್ಪ ಚಿಂತೆ ಇದ್ದದ್ರಿಂದ ಸ್ವಲ್ಪ ಹಠ, ಕೋಪ, ತಾಪಗಳಿಂದನೇ. ಯಾಕಂದರೆ ಮುನ್ನುಗ್ಗದಾಗ ಮಾತ್ರ ಗೊತ್ತಾಗುತ್ತೆ. ನೋಡಿ ಹೇಗೆ ಅಂತಂದರೆ, ಈಜಲಿಕ್ಕೆ ನೀರಿಗೆ ಬಿದ್ದಿಲ್ಲ ಅಂದರೆ ಕಲೀಲಿಕ್ಕೆ ಆಗಲ್ಲ. ಈಗ ನೀರಿಗೆ ಬೀಳಬೇಕಾ, ಬರುವುದಿಲ್ಲ ಅಂಥೇಳಿ ಯೋಚನೆ ಮಾಡಬಾರ್ದು. ಕಲೀಲಿಕ್ಕೆ ಅಂತಲೇ ಬೀಳಬೇಕು, ಮುಳುಗಬಾರ್ದು. ಹಾಗೆ ನಾವು ಅದನ್ನು ಸರಿಯಾಗಿ ಕಲಿತಾಗ ಮಾತ್ರ ಈಜಲಿಕ್ಕೆ ಬರುತ್ತೆ. ಅದೇ ಥರ ಜೀವನವೂ ಕೂಡ ಎಷ್ಟೋ ಸಲ ನೀರಿಗೆ ಬಿದ್ದಿಲ್ಲ ಅಂದರೆ ಈಜಲಿಕ್ಕೆ ನಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಜೀವನದಲ್ಲಿ. ಹಾಗೆ ಸದ್ಯಕ್ಕೆ ಮನುಷ್ಯ ಪ್ರಯತ್ನವನ್ನು ಸತತವಾದಂಥ ಪ್ರಯತ್ನ ಮಾಡೋಣ. ಆ ಪ್ರಯತ್ನ ಹೇಳುವಂಥದ್ದು ಬಿಡುವಂಥದ್ದು ಬೇಡ. ಆ ಮನುಷ್ಯ ಪ್ರಯತ್ನವನ್ನು ನಿರಂತರವಾಗಿ ಸತತವಾಗಿ ಮಾಡ್ತಾ ಆ ಭಗವಂತನ ಅನುಗ್ರಹವನ್ನು ಪಡೆಯೋಣ. ಹಾಗೆ ಈ ವರ್ಷದಲ್ಲಿ ಎಲ್ಲರಿಗೂ ಕೂಡ ಶುಭವಾಗಲಿ. ಅನೇಕ ಕಷ್ಟ ನಷ್ಟಗಳು ಏನಿದೆಯೋ, ಯಾಕಂದರೆ ಮನುಷ್ಯ ಅಂದ ತಕ್ಷಣವೇ ಕಷ್ಟ ನಷ್ಟಗಳು ಬರುತ್ತೆ. ಹಾಗೆ ಹೆದರ್ಕೊಂಡಿರುವಂಥದ್ದಲ್ಲ, ದೈವಾನುಗ್ರಹ ಆಗತ್ತೆ ಅಂಥೇಳಿ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಮುನ್ನುಗ್ಗುತ್ತಾ ಎಲ್ಲ ರೀತಿಯಾದಂಥ ಲಾಭಾಂಶಗಳನ್ನು ಕೂಡ ನಾವು ಪಡೀತಾ ಹೋಗೋಣ. ಹಾಗಾಗಿ ಈ ವರ್ಷದಲ್ಲಿ ಧ್ಯೇಯ ಒಂದು ನಮ್ಮ ಮರಳಿಯತ್ತಮ ಮಾಡು ಹೇಳುವಂತಹ ಒಂದು ಪ್ರಯತ್ನಗಳಿರಬೇಕು. ನಕ್ಷತ್ರ ಪರಿಹಾರಗಳೇನು ನೋಡಿ, ಈ ವರ್ಷದಲ್ಲಿ 1ನೇದಾಗಿ ವಿಶಾಖ ನಕ್ಷತ್ರ 4ನೇ ಪಾದ. ವಿಶಾಖ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುಚರಿತ್ರೆ ಪಾರಾಯಣೆ ಮಾಡಿ. ಮರೆಯದೇ ಇದ್ದ ಹಾಗೆ ಗುರುನಾಮಸ್ಮರಣೆ, ಗುರುಚರಿತ್ರೆ ಪಾರಾಯಣೆ ನಿರಂತರವಾಗಿ ಮಾಡಿ. ಗುರುಚರಿತ್ರೆ ಪಾರಾಯಣೆಯಿಂದ ಗುರುವಿನ ಅನುಗ್ರಹ ಆಗುತ್ತೆ.
ಯಾಕಂದರೆ ಅಷ್ಟಮದಲ್ಲಿರುವಂತಹ ಗುರು ನಿಮಗೆ ಸ್ವಲ್ಪ ಕಷ್ಟವನ್ನು ಕೂಡ ಕೊಡಬಹುದು. ಹಾಗಾಗಿ ಗುರುಚರಿತ್ರೆ ಪಾರಾಯಣೆ ಮಾಡಿ ಆ ಗುರುವಿನ ಅನುಗ್ರಹದಿಂದ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಕೂಡ ಭಗವಂತ ದಯಪಾಲಿಸ್ತಾನೆ. ಇನ್ನು ಅನುರಾಧ ನಕ್ಷತ್ರ, ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ಅನ್ನದಾನ ಮಾಡ್ತಾ ಇರುವಂತಹ ಜಾಗಕ್ಕೆ ಹೋಗಿ ನಿಮ್ಮ ಕೈಲಾದಂಥ ಸೇವೆ ಮಾಡಿ. ಎಷ್ಟೋ ಸಲ ನಾವು ಹೋಗ್ತೇವೆ, ಊಟ ಮಾಡ್ಕೊಂಬರ್ತೇವೆ, ಆದರೆ ಒಂದು ಸ್ವಲ್ಪ ಅನ್ನದಾನಕ್ಕೆ ಸಹಾಯ ಮಾಡೋದಿಲ್ಲ. ಹಾಗೆ ಮಾಡಬಾರ್ದು. ಎಷ್ಟೆಷ್ಟು ಅನ್ನದಾನಕ್ಕೆ ನಾವು ಕೊಡ್ತೇವೆಯೋ ಅಷ್ಟೆಷ್ಟು ನಮಗೆ ಭಗವಂತನ ಅನುಗ್ರಹದಿಂದ ವೃದ್ಧಿಯಾಗುತ್ತೆ. ಆ ಕಷ್ಟ ನಷ್ಟ ತೊಂದರೆಗಳೆಲ್ಲ ಪರಿಹಾರ ಆಗ್ತದೆ. ಹಾಗಾಗಿ ಅನ್ನದಾನಕ್ಕೆ ನಮ್ಮ ಕೈಲಾದಂಥ ಸೇವೆ ಏನೂ ಆಗಲಿಲ್ವ, ಇವತ್ತಿನ ದಿವಸ ಒಂದು 50 ರೂಪಾಯೋ 100 ರೂಪಾಯೋ ಎಷ್ಟೆಷ್ಟು ನಿಮ್ಮ ಶಕ್ತಿಯಾನುಸಾರ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೆಷ್ಟು ಪ್ರೀತಿಯಿಂದ ನಾವು ಎಲ್ಲವನ್ನು ಕೂಡ ಆ ಲಕ್ಷ್ಮಿಯನ್ನು ಉಪಯೋಗಿಸ್ತೇವೆಯೋ ಅಷ್ಟು ಆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಆದಷ್ಟು ಪ್ರೀತಿ ಇರಬೇಕು ಹಣಕಾಸಿನ ವಿಷಯದಲ್ಲಿ. ಕೋಪ ಇರಬಾರದು, ಅಥವಾ ಅದ್ರ ಬಗ್ಗೆ ಕ್ರೋಧ ಇರಬಾರ್ದು. ಅಥವಾ ಕೊಡುವಾಗ ಕೆಲವು ಜನರ ಮನಸ್ಥಿತಿ ಇರುತ್ತೆ, ಇನ್ನೊಬ್ಬರಿಗೆ ಕೊಡುವಾಗ ಬಹಳ ಬೇಜಾರಿಂದ ಕೊಡ್ತಾರೆ. ಖಂಡಿತ ದುಡ್ಡನ್ನು ಕೊಡುವಾಗ ಬೇಜಾರಿಂದ ಕೊಡಬಾರ್ದು, ಖುಷಿಯಿಂದ ಕೊಡಬೇಕು. ಭಗವಂತ ಇಷ್ಟನ್ನು ನನಗೆ ಭಗವಂತ ನೀಡಿದನಲ್ಲ ಅಂಥೇಳಿ ಯೋಚನೆ ಮಾಡಿಕೊಂಡು ಬಹಳ ಖುಷಿ ಸಂತೋಷದಿಂದ ಕೊಡಬೇಕು. ಹಾಗೆ ಉತ್ತಮವಾದಂಥ ರೀತಿಯಲ್ಲಿ ಅನ್ನದಾನ ಎಲ್ಲೆಲ್ಲಿ ನಡೀತದೆಯೋ ಅಲ್ಲಿಗೆ ಅನುರಾಧ ನಕ್ಷತ್ರದ ಸೇವೆಯನ್ನು ನಿರಂತರವಾಗಿ ಮಾಡಿ. ಯಾಕಂದರೆ 1-2 ದಿವಸ ಅಂತಲ್ಲ, ನಿರಂತರ ಮಾಡಿದಾಗ ಮಾತ್ರ ವಿಶೇಷವಾದಂಥ ಫಲ. ಇನ್ನು ಜ್ಯೇಷ್ಠ ನಕ್ಷತ್ರ, ನಿಮ್ಮ ತಂದೆ ತಾಯಿಯವರು ಇದ್ದರೆ ಅವರಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡ್ಕೊಂಡು ಹೋಗಿ. ಈ ವರ್ಷದಲ್ಲಿ ತಂದೆ ತಾಯಿಯವರ ಆಶೀರ್ವಾದ ಮಾತೃದೇವೋ ಭವ, ಪಿತೃದೇವೋ ಭವ, ಅನಂತರ ಆಚಾರ್ಯ ದೇವೋ ಭವ ಅಂಥೇಳಿ. ಹಾಗಾಗಿ ತಂದೆ ತಾಯಿಯವರ ಪರಿಪೂರ್ಣವಾದಂಥ ಆಶೀರ್ವಾದ ನಿಮ್ಗೆ ಬಹಳ ಮುಖ್ಯವಾಗಿ ಬೇಕು. ಅವರ ಆಶೀರ್ವಾದ ಸಿಗಲಿ. ಹಾಗೆ 2026ನೇ ಆಂಗ್ಲ ವರ್ಷ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ನಿಮಗೆ ಹೆಚ್ಚಿನದಾದಂತಹ ಭಾಗ್ಯವನ್ನು ಉದಯವನ್ನು ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.